ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಬರ್ಗರ್. ಇವತ್ತು ಎಗ್ಲೆಸ್ ಆಗಿರುವಂತ ಬರ್ಗರ್ ಬನ್ ಮಾಡೋಣ. ಮನೆಯಲ್ಲಿ ಇರುವಂತ ಪದಾರ್ಥಗಳನ್ನ ಉಪಯೋಗಿಸಿ ನೀವು ಈ ಬನ್ನ ರೆಡಿ ಮಾಡಬಹುದು. ಇಲ್ಲಿ ಒಂದು ಸ್ವಲ್ಪ ಬೆಚ್ಚಗಿರುವಂತ ನೀರಿಗೆ, ಒಂದು 150 ml ಅಷ್ಟು ಬೆಚ್ಚಗಿರುವಂತ ನೀರಿಗೆ ಒಂದು ಅರ್ಧದಿಂದ 1 ಚಮಚದಷ್ಟು ಸಕ್ಕರೆ, ಹಾಗೆ ಒಂದು 30 ಗ್ರಾಮ್ನಷ್ಟು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಈಸ್ಟ್ ಹಾಕೊಂಡಿದ್ದೀನಿ. ಇದು ಆಕ್ಟಿವ್ ಡ್ರೈ ಈಸ್ಟ್, ಇನ್ಸ್ಟಂಟ್ ಈಸ್ಟ್ ಕೂಡ ಸಿಗುತ್ತೆ, ಆಕ್ಟಿವ್ ಈಸ್ಟ್ ಕೂಡ ಸಿಗುತ್ತೆ ನಿಮ್ಗೆ. ನಾನಿಲ್ಲಿ 2 ಮೀಡಿಯಂ ಸೈಜ್ದು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು, ಒಂದು ಸ್ವಲ್ಪ ಕೂಡ ಇಲ್ಲೇ ಗಂಟಿರ್ಬಾರ್ದು. ಇದೇ ಏನಕ್ಕೆ ಯೂಸ್ ಮಾಡ್ತಿರೋದು ಅಂದ್ರೆ ಬ್ರೆಡ್ಡಿಗೆ ಬೇಕಾಗಿರುವಂತ ಸ್ಟಾರ್ಚ್ ಈ ಆಲೂಗಡ್ಡೆಲಿ ಸಿಗುತ್ತೆ. ಹಾಗೆ ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ, ಜರಡಿ ಹಿಡಿದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟು 320 ಗ್ರಾಮ್ ಇದೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ. ಇಷ್ಟು ಚೆನ್ನಾಗಿ ಈ ಮೈದಾ ಹಾಗೆ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅವಾಗಲೇ ಏನು ನಾವು ಈಸ್ಟ್ ಫರ್ಮೆಂಟ್ ಆಗೋಕ್ ಬಿಟ್ಟಿದ್ವಿ 10 ಮಿನಿಟ್ಸ್, ಅದನ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನ ಇದಕ್ಕೆ ಹಾಕೊಳ್ಳೋಣ. ನೀವು ಎಗ್ ಬೇಕಿದ್ರು ಉಪಯೋಗಿಸ್ಬೋದು. ಈ ಟೈಮ್ ಅಲ್ಲಿ ಎಗ್ ಕೂಡ ಉಪಯೋಗಿಸಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಳ್ಬಹುದು. ಬಟ್ ಇದು ಎಗ್ಲೆಸ್ ಆಗಿರೋದ್ರಿಂದ ನಾನು ಇದಕ್ಕೆ ಎಗ್ನ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ನೀರ್ ಹಾಕೊಳ್ಬೇಡಿ, ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಈ ಹಿಟ್ಟನ್ನ ಒಂದು ಕಿಚನ್ ಟಾಪ್ ಅಥವಾ ನೀವು ಯಾವ್ದ್ರಲ್ಲಿ ಹಿಟ್ಟು ಕಲಿಸ್ತೀರಾ ಅದರಲ್ಲಿ ಈ ಹಿಟ್ಟನ್ನ ತೆಕ್ಕೊಳ್ಳೋಣ. ಒಂದು 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಹಿಟ್ಟನ್ನ ತುಂಬಾ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿ ಇದೇ ರೀತಿಯಾಗಿ ಒಂದು 15 ರಿಂದ 20 ನಿಮಿಷದವರೆಗೂ ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈ ಹಿಟ್ಟನ್ನ ನಾದುವಾಗ ನಾನು 2 ಬ್ಯಾಚ್ ಅಲ್ಲಿ ಇದಕ್ಕೆ ನಾನು ಬೆಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಮನೆಯಲ್ಲಿ ಉಪಯೋಗಿಸುವಂತ ಕುಕಿಂಗ್ ಆಯಿಲ್ ನ ಉಪಯೋಗಿಸ್ಬೋದು. ನೋಡಿ, 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಕಲಸಿ ಆಗಿದ ನಂತರ ಮತ್ತೆ ಇನ್ನೊಂದು ಬ್ಯಾಚ್ ಅಲ್ಲಿ ಮತ್ತೊಂದ್ ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಸ್ಟ್ರೆಚ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ನೀವು ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಳ್ಬೇಕು. ಆದಷ್ಟು ಈ ಬ್ರೆಡ್ ಅಥವಾ ಏನೇ ಮಾಡುವಾಗ ನೀವು ಯಾವ್ದ್ರಲ್ಲೆಲ್ಲ ಈಸ್ಟ್ ಉಪಯೋಗಿಸ್ತೀರೋ ಆ ರೆಸಿಪಿಗಳಿಗೆ ಆದಷ್ಟು ಫ್ರೆಶ್ ಆಗಿರೋಂಥ ಈಸ್ಟ್ ನ ಉಪಯೋಗಿಸಿ. ಕೆಲವೊಬ್ರು ಹೇಳ್ತಾರೆ ಈಸ್ಟ್ ಹಾಕಿದ್ರು ನಮ್ ಬ್ರೆಡ್ ಉಬ್ಬಿ ಬರಲ್ಲ ಅಂತ. ಕಾರಣ ಅದು ಪ್ಯಾಕೆಟ್ ಓಪನ್ ಮಾಡಿ 1 ವಾರ 15 ದಿವಸ ಅಥವಾ 2-3 ದಿನ ಆಗಿರೋಂಥ ಈಸ್ಟ್ ನ ನೀವು ಉಪಯೋಗಿಸಿದ್ರೆ ಅದು ಯೂಸ್ ಇಲ್ಲ. ಆದಷ್ಟು ಫ್ರೆಶ್ ಆಗಿರೋಂಥ ಈಸ್ಟ್ ನ ಉಪಯೋಗಿಸಿದ್ರೆ ನಿಮ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಳಭಾಗಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಸವರಿ, ಮೇಲ್ಭಾಗಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಸವರಿ ನಾನು ಇದನ್ನ 1 ರಿಂದ 1.5 ತಾಸು ಹಿಟ್ಟನ್ನ ನೆನೆದಕ್ಕೆ ಬಿಡ್ತಾ ಇದ್ದೀನಿ. ಈಗ ಬ್ರೆಡ್ ರೆಡಿ ಮಾಡೋದಕ್ಕೆ ಒಂದು ಮೋಲ್ಡ್ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ನೆಂದಾಗಿದೆ. ಈಗ ಇದನ್ನ ಮತ್ತೆ ಹೊರಗಡೆ ತಕ್ಕೊಂಡು ಮತ್ತೊಂದ್ ಸ್ವಲ್ಪ ನಾದ್ಕೊಂಡು ಬೇಕಾಗಿರೋಂಥ ಬ್ರೆಡ್ ಶೇಪ್ ನ ರೆಡಿ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನ ಮತ್ತೆ ಇನ್ನೊಂದ್ ಸ್ವಲ್ಪ ನಾದ್ಕೊಂಡು ಬ್ರೆಡ್ ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ OTG ಅಲ್ಲಿ ಬ್ರೆಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಪಾತ್ರೆಯಲ್ಲಿ ಮಾಡ್ಬೋದು. ಪಾತ್ರೆಯಲ್ಲಿ ಯಾವ ರೀತಿ ಬೇಕ್ ಮಾಡ್ಬೋದು ಅನ್ನೋದು ಆಲ್ರೆಡಿ ಕೇಕ್ದು ರೆಸಿಪಿ ಎಲ್ಲ ನನ್ನ ಚಾನಲ್ ಅಲ್ಲಿ ಇದೆ, ಅಲ್ಲಿ ನೋಡ್ಬೋದು. ನೀವು ಬ್ರೆಡ್ ನ ಪಾತ್ರೆಯಲ್ಲಿ ಮಾಡೋದಾದ್ರೆ ನೀವು ಒಂದು 10 ನಿಮಿಷ ಪ್ರೀ ಹೀಟ್ ನ ಮಾಡ್ಕೊಂಡು ಪಾತ್ರೆನ, ನಂತರ ಒಂದು 3/4 ಗಂಟೆ ಅಥವಾ 50 ನಿಮಿಷ ಈ ಬ್ರೆಡ್ ನ ಕವರ್ ಮಾಡಿ ಬೇಕ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡು ಬ್ರೆಡ್ ಶೇಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾವ ಟ್ರೇಯಲ್ಲಿ ನಾನು ಬ್ರೆಡ್ ಮಾಡ್ಕೊಳ್ತೀನಿ ಆ ನಲ್ಲಿ ಈ ಬ್ರೆಡ್ ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಬ್ರೆಡ್ ನ ಮತ್ತೆ ರೆಸ್ಟಿಗೆ ಬಿಡೋಣ. ಒಂದು ಒದ್ದೆ ಬಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಇದೇ ರೀತಿಯಾಗಿ ಬಿಡೋಣ. ನಾನು ಈ ಬ್ರೆಡ್ ನ ಬೇಕಿಡೋಕ್ ಮುಂಚೆ ಒಂದು 10 ನಿಮಿಷ OTG ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕವರ್ ಮಾಡಿ ಇಡೋಣ. OTG ಅಥವಾ ಮೈಕ್ರೋ ಅಲ್ಲಿ ಏನು ನೀವು ಬ್ರೆಡ್ ಮಾಡ್ತಿರೋ ಅದಕ್ಕೂ ಅಥವಾ ಪಾತ್ರೆಯಲ್ಲಿ ಇಟ್ಟು ಮಾಡೋದಕ್ಕೂ ಟೈಮ್ ವೇರಿಯೇಷನ್ ಆಗುತ್ತೆ. ಪಾತ್ರೆಯಲ್ಲಿ ಇಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ನೋಡಿ, ಮೇಲ್ಗಡೆ ಸ್ವಲ್ಪ ನೀವು ಬೆಣ್ಣೆ ಸವರ್ಬೋದು ಅಥವಾ ಹಾಲು ಸವರ್ಬೋದು, ಅಥವಾ ಎಗ್ ತಿಂತಾ ಇದ್ರೆ ನೀವು ಎಗ್ದು ಎಲ್ಲೋ ಭಾಗ ಏನಿರುತ್ತೆ ಹಳದಿ ಭಾಗ ಅದನ್ನು ಕೂಡ ಸವರ್ಬೋದು. ಇದನ್ನ ಸವರೋ ಉದ್ದೇಶ ಮೇಲ್ಭಾಗ ಏನು ಆ ಬ್ರೆಡ್ ಅಲ್ಲಿ ಒಂದ್ ಸ್ವಲ್ಪ ಬ್ರೌನಿಶ್ ಬಂದಿರುತ್ತೆ, ಅದಕ್ಕೋಸ್ಕರ ಇದನ್ನ ಹಚ್ಚೋದು.
ಸ್ವಲ್ಪ ಬಿಳಿ ಎಳ್ಳನ್ನ ಇದ್ರ ಮೇಲೆ ಹಾಕೊಳ್ಳೋಣ. ಬಿಳಿ ಎಳ್ಳಿಲ್ಲ ಅಂದ್ರೆ ನೀವು ಕರಿ ಎಳ್ಳು ಕೂಡ ಹಾಕೊಳ್ಬಹುದು. ನೋಡಿ ಎಲ್ಲ ಬ್ರೆಡ್ಗೂ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ನನ್ನ OTGನ ಪ್ರೀ ಹಿಟ್ಟಿಗೆ ಇಟ್ಟಿದ್ದೀನಿ. ಈಗ ಇದನ್ನ ಬೇಕಿಗೆ ಇಡೋಣ. ನಾನು ಇವತ್ತು OTGಯಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಮೈಕ್ರೋವೇವ್ ಅಲ್ಲಿ ಮಾಡ್ಕೊಳ್ಳೋದಾದ್ರೆ ನೀವು ಅದನ್ನ ಕನ್ವೆನ್ಷನ್ ಮೋಡಿಗೆ ಇಟ್ಕೊಂಡು ಅಂದ್ರೆ ಅದು ಕೂಡ OTG ತರ ಆಗುತ್ತೆ. ಅವಾಗ ಇದೇ ಪ್ರೊಸೆಸ್ ಅಲ್ಲಿ ನೀವು ಅದನ್ನ ಬೇಕ್ ಮಾಡ್ಕೋಬಹುದು. ಇದು OTG ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಇದ್ರಲ್ಲಿ ಬೇಕ್ ಮಾತ್ರ ಮಾಡಕ್ ಹೋಗೋದು. ನೋಡಿ ನಾನು 200 ಡಿಗ್ರಿಗೆ 20 ಮಿನಿಟ್ಸ್ಗೆ ಸೆಟ್ ಮಾಡಿದ್ದೀನಿ. ಈಗ ಇದನ್ನ ಬೇಕಾಗೋದಕ್ಕೆ ಬಿಡೋಣ. ನೋಡಿ 200 ಇದೆ, ಹಾಗೆ 20 ಮಿನಿಟ್ಸ್ಗೆ ಸೆಟ್ ಮಾಡೋಣ. ಅಕಸ್ಮಾತ್ ಏನಾದ್ರು ಬೆಂದಿಲ್ಲ, ಇನ್ನೊಂದ್ ಸ್ವಲ್ಪ ಬೇಯಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಇನ್ನೊಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನೋಡ್ಕೊಂಡು ಬಿಡಬಹುದು. ನೋಡಿ ನಮ್ದು ಬ್ರೆಡ್ ಬೇಕ್ ಆಗ್ತಾ ಇದೆ. ನೋಡಿ ಸ್ವಲ್ಪ ಮೇಲಿನ ಭಾಗ ಬ್ರೌನ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ರೆಡಿ ಆಗಿದ್ಮೇಲೆ ಪೂರಾ ಬ್ರೌನ್ ಆಗಿದೆ, ನಿಮಗೆ ಗೊತ್ತಾಗ್ತಾ ಇದೆ. ಬ್ರೆಡ್ ಅಥವಾ ಕೇಕ್ ಬೇಕಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹೊರಗೆ ತೆಗಿಬೇಡಿ. ಒಂದ್ 5 ನಿಮಿಷ ಆಫ್ ಮಾಡಿದ ನಂತರನು ಆ ಬಿಸಿಲ್ ಹಾಗೆ ಬಿಡಿ. ಅಥವಾ ನೀವು ಪಾತ್ರೆಯಲ್ಲಿ ಬೇಕ್ ಮಾಡಿದ್ರು ಅಷ್ಟೇ, ಒಂದ್ 10 ನಿಮಿಷ 15 ನಿಮಿಷ ಅದರಲ್ಲೇ ಬಿಟ್ಬಿಟ್ಟು ನಂತರ ತೆಗೀರಿ. ಆ ಬಿಸಿಗೆ ಇನ್ನೊಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮೇಲ್ಗಡೆ ಕೂಡ ನೀವು ಸ್ವಲ್ಪ ಎಣ್ಣೆ ಅಥವಾ ಬಟರ್ ನ ಸವರಬಹುದು. ಮೇಲ್ಭಾಗ ಅವಾಗ ಮಿದುವಾಗುತ್ತೆ. ಸವರಿದ ನಂತರ ನೀವು ಇದ್ರ ಮೇಲೆ ಮತ್ತೊಂದ್ಸಾರಿ ಒದ್ದೆ ಬಟ್ಟೆನ ಮುಚ್ಚಿ ಒಂದ್ ಅರ್ಧ ಗಂಟೆ ಫುಲ್ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಂತರ ನೀವು ಇದಕ್ಕೆ ನೀವು ಬೇಕಾಗಿರೋಂಥ ರೆಸಿಪಿ ಮಾಡ್ಬೋದು. ಬರ್ಗರ್ ಮಾಡ್ಕೊಳ್ಬೋದು ಅಥವಾ ಹಾಗೆ ತಿನ್ಬೋದು. ನಿಮ್ಗೆ ಇಷ್ಟ ಆಗಿರೋಂಥ ರೆಸಿಪಿನ ಟ್ರೈ ಮಾಡ್ಬೋದು. ಹಾಗೆ ಈ ರೆಸಿಪಿ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.